ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ವಿಪಕ್ಷಗಳಿಗೆ ಸಾಮ್ರಾಟ್ ಕೊಟ್ಟ ಅಂಕಿ ಅಂಶದ ತಿರುಗೇಟೇನು? ಮಿನಿ ವಾರ್ನಲ್ಲಿ ವೇದಿಕೆ ಹಂಚಿಕೊಳ್ಳದೆ ಮುನಿಸು ಹೊರಹಾಕ್ತಾರಾ ತುಳಸಿ? ಮಾಜಿ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಬಿಜೆಪಿಯ ಟ್ವೀಟ್ ಫೈಟ್ ಹೇಗಿತ್ತು? ಭಾರತೀಯ ಸೇನೆಗೆ ಬಲ ತುಂಬಿದ ಶಕ್ತಿಶಾಲಿ ನಾಗ್ನ ವಿಶೇಷತೆ ಏನು? ಇದೆಲ್ಲವನ್ನು ನೋಡೋಣ. ಪ್ರವಾಹದಲ್ಲಿ ಮುಳುಗಿದ ಮನೆಗಳನ್ನ ಕಂಡು ಸಂತ್ರಸ್ತರು ಕಣ್ಣೀರಾಕಿದ್ದು ಎಲ್ಲಿ? ಕೂದಲೆಳೆ ಅಂತರದಲ್ಲಿ ಅಪಾಯದಿಂದ ವೃದ್ಧೆ ಪಾರಾಗಿದ್ದು ಎಲ್ಲಿ? ಬೃಹತ್ ಗಾತ್ರದ ಮೊಸಳೆ ಸೆರೆ ಹಿಡಿದಿದ್ದು ಯಾರು? ಇದೆಲ್ಲವನ್ನು ನೋಡೋಣ ವರುಣ ಆರ್ಭಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಸ್ಥಿತಿ ಚಿಂತಾಜನಕವಾಗಿದೆ. ಗ್ರಾಮದಲ್ಲಿ ಭೀಮಾ ನದಿ ಅಬ್ಬರ ತಗ್ಗಿದೆ. ಆದರೆ ನೆರೆಯಿಂದ ಮನೆಗಳು ಹಾಳಾಗಿದ್ದು ವಸ್ತುಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಹೀಗಾಗಿ ಮನೆಗಳ ಸ್ಥಿತಿ ಕಂಡು ಜನರು ಕಣ್ಣೀರಾಗಿದ್ದಾರೆ. ಪ್ರವಾಹಕ್ಕೆ ಕಂಗಾಲಾಗಿ ಭೀಮಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಬಹುತೇಕ ಮನೆಗಳಲ್ಲಿ ಕೆಸರು ಆವರಿಸಿದೆ. ಹೀಗಾಗಿ ಮನೆಗಳನ್ನು ಸ್ವಚ್ಛಗೊಳಿಸಲು ಕುಟುಂಬಸ್ಥರು ಪರದಾಡುವಂತಾಗಿದೆ. ಪ್ರವಾಹದಿಂದಾಗಿ ಉಟ್ಟ ಬಟ್ಟೆಯಲ್ಲೇ ಮನೆ ತೊರೆದಿದ್ದ ಗ್ರಾಮಸ್ಥರು ಸದ್ಯ ಕನಸಿನ ಮನೆಗಳ ಸ್ಥಿತಿ ಕಂಡು ಕಂಬನಿ ಮಿಡಿದಿದ್ದಾರೆ. ಭೀಮಾ ನದಿ ನೆರೆಗೆ ಗ್ರಾಮದ 200ಕ್ಕೂ ಅಧಿಕ ಮನೆ ಜಲಾವೃತವಾಗಿದ್ವು. ವಿಜಯಪುರ ಜಿಲ್ಲೆಯಾದ್ಯಂತ ಸುರಿದ ಮಳೆ ಮತ್ತು ಪ್ರವಾಹಕ್ಕೆ ಜಿಲ್ಲೆ ಜನರು ಕಂಗಾಲಾಗಿದ್ದು ಸೂರಿಲ್ಲದೆ ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ. ನಿರಂತರ ಮಳೆಗೆ ನೂರಾರು ಮನೆಗಳು ಕುಸಿದಿದ್ದು ಮತ್ತೆ ಹಲವು ಮನೆಗಳು ಕುಸಿಯುವ ಆತಂಕದಲ್ಲಿವೆ. ಹೀಗಾಗಿ ಜನರು ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕು ದೂಡಬೇಕಾಗಿದ್ದು ಸೂರು ಕಲ್ಪಿಸಿಕೊಡಿ ಅಂತ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ಜಮನಾಳ ಗ್ರಾಮದಲ್ಲಿ ವೃದ್ಧೆಯೊಬ್ಬಳು ಅಪಾಯದಿಂದ ಪಾರಾಗಿದ್ದಾಳೆ. ಸತತ ಮಳೆಗೆ ಮನೆ ಗೋಡೆ ನೆನೆದಿದ್ದು ಕುಸಿಯುವ ಮುನ್ನ ಹೊರಗೆ ಬಂದು ಕೂದಲೆಳೆ ಅಂತರದಲ್ಲಿ ವೃದ್ಧೆ ಜೀವ ಉಳಿಸಿಕೊಂಡಿದ್ದಾಳೆ. ದವಸ ಧಾನ್ಯದ ಮೇಲೆ ಗೋಡೆ ಬಿದ್ದ ಪರಿಣಾಮ ನಿತ್ಯದ ಆಹಾರಕ್ಕೂ ವೃದ್ಧ ದಂಪತಿ ಪಡಿಪಾಟಲು ಪಡುವಂತಾಗಿದೆ. ಹೀಗಾಗಿ ಮನೆ ನಿರ್ಮಿಸಿಕೊಡಿ ಅಂತ ದಂಪತಿ ಮನವಿ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಸುರಿದ ಭಾರಿ ಮಳೆಗೆ ಸಾವಿರಾರು ಎಕರೆಯಲ್ಲಿದ್ದ ಭತ್ತ ನಾಶವಾಗಿದೆ. ಅದರಲ್ಲೂ ದಾವಣಗೆರೆ ತಾಲೂಕಿನ ಮಾಗಾನಹಳ್ಳಿ, ಕಡ್ಲೇಬಾಳು ಸೇರಿ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಭತ್ತದ ಬೆಳೆ ಮಳೆಗಾಳಿ ಹೊಡೆತಕ್ಕೆ ಹಾಳಾಗಿದೆ. ಇದರಿಂದಾಗಿ ಕಟಾವಿಗೆ ಬಂದಿದ್ದ ಬೆಳೆ ಕಳೆದುಕೊಂಡ ರೈತರು ಕಂಗಾಲಾಗಿದ್ದು ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ಜಿಲ್ಲೆಯ ರೈತರು ಹೈರಾಣಾಗಿದ್ದಾರೆ. ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಅದರಲ್ಲಿ ಹಾವೇರಿ ತಾಲೂಕಿನ ದೇವಿಹೊಸೂರು ಹತ್ತಿ ಬೆಳೆ ಮಳೆಗೆ ಹಾಳಾಗಿದ್ದು ಅನ್ನದಾತರನ್ನ ಕಂಗೆಡಿಸಿದೆ. ನೆನೆದ ಹತ್ತಿ ಯಾತಕ್ಕೂ ಬಾರದಂತಾಗಿದ್ದು ನೀರು ನಿಂತು ಸಂಪೂರ್ಣ ಬೆಳೆ ನಾಶವಾಗಿದೆ. ಅಲ್ಲದೆ ಗಿಡದಲ್ಲಿ ಹತ್ತಿ ಮೊಳಕೆಯೊಡೆಯುತ್ತಿದ್ದು ರೈತರು ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ದಾವಣಗೆರೆ ತಾಲೂಕಿನ ಎಲೆಬೇತೂರಲ್ಲಿ ಸತತವಾಗಿ ಸುರಿದ ವರ್ಷಧಾರೆಗೆ 4 ಮನೆ ನೆಲಸಮವಾಗಿದೆ. ಗ್ರಾಮದ ರಾಮಪ್ಪ, ರೇವಣಸಿದ್ದಪ್ಪ, ಮಂಜಪ್ಪ ಅನ್ನೋರಿಗೆ ಸೇರಿ ಕರಿ ಹಂಚಿನ ಮನೆಗಳು ಕುಸಿದಿದ್ದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಅದೃಷ್ಟವಶಾತ್ ಮನೆಗಳ ಕುಟುಂಬಸ್ಥರು ಅಪಾಯದಿಂದ ಪಾರಾಗಿದ್ದು ಮನೆಗಳನ್ನು ಮರು ನಿರ್ಮಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ರಾಯಚೂರು ತಾಲೂಕಿನ ಬಿಚ್ಚಾಲಿ ಗ್ರಾಮದ ಬಳಿ ನೆರೆ ಸಂತ್ರಸ್ತರು ವಾಸಿಸಬೇಕಿದ್ದ ಆಸರೆ ಮನೆಗಳು ಹಳ್ಳ ಹಿಡಿದಿವೆ. 10 ವರ್ಷದ ಹಿಂದೆ ಬಂದಿದ್ದ ಭಾರಿ ನೆರೆಗೆ ಸಾವಿರಾರು ಕುಟುಂಬ ನೆಲೆ ಕಳೆದುಕೊಂಡಿದ್ವು. ಹೀಗಾಗಿ ಅವರಿಗೆ ನೆಲೆ ಕಲ್ಪಿಸಲು ಆಸರೆ ಮನೆಗಳನ್ನು ನಿರ್ಮಿಸಿಕೊಡಲಾಗಿತ್ತು. ಆದರೆ ಸಂತ್ರಸ್ತರಿಗೆ ಸೂರು ನೀಡಬೇಕಿದ್ದ ನೂರಾರು ಮನೆ ನಿಷ್ಪ್ರಯೋಜಕವಾಗಿವೆ. ಕುಸಿದು ಬೀಳುವ ಹಂತ ತಲುಪಿದೆ. ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ತೆಲಗಿ ಗ್ರಾಮಸ್ಥರು ಮೊಸಳೆಯೊಂದರನ್ನ ಸೆರೆ ಹಿಡಿದಿದ್ದಾರೆ. ಗ್ರಾಮದ ಸಮೀಪವಿರೋ ಮುಳವಾಡ ಏತ ನೀರಾವರಿ ಯೋಜನೆ ಕಾಲುವೆಯಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿತ್ತು. ಪ್ರವಾಹದಿಂದ ಮೊಸಳೆ ಕಾಲುವೆಗೆ ಬಂದಿದೆ ಎನ್ನಲಾಗಿದ್ದು ಜನರೇ ಮೊಸಳೆ ಸೆರೆ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ. ಬಳಿಕ ಮೊಸಳೆಯನ್ನ ಅರಣ್ಯ ಸಿಬ್ಬಂದಿ ಕೃಷ್ಣಾ ನದಿಗೆ ಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ವಿರುದ್ಧ ಸಾಮ್ರಾಟ್ ಟಾಂಗ್ ಕೊಟ್ಟಿದ್ದು ಹೇಗೆ? ಸಚಿವ ಅಶೋಕ್ ಪತ್ನಿ ಕಾಲಿಗೆ ಬಿದ್ದಿದ್ದು ಯಾರು? ಉಪಸಮರದ ಕಣದಲ್ಲಿ ಪ್ರಚಾರದ ಭರಾಟೆ ಹೇಗಿದೆ? ಇದೆಲ್ಲವನ್ನು ನೋಡೋಣ ಮಿನಿ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಠಾಣೆ ಮುಂದೆ ಚುನಾವಣೆ ನಡೆಸಬೇಕು ಅಂತ ಹೇಳಿದ ಸಂಸದ ಡಿಕೆ ಸುರೇಶ್ಗೆ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ಕನಕಪುರದಲ್ಲಿ ಡಿಕೆ ಬ್ರದರ್ಸ್ ಎಲೆಕ್ಷನ್ ಎಕ್ಸ್ಪರ್ಟ್ಗಳು, ಅಲ್ಲಿ ಅವರಿಗೆ ಇವೆಲ್ಲ ಮಾಡಿ ಅಭ್ಯಾಸ ಇದೆ. ಕಾಂಗ್ರೆಸ್ ಅಂದ್ರೆ ಗುಂಡಾಗಿರಿ ಅಂತ ಸಚಿವರು ಹೇಳಿದ್ರು. ಅಲ್ಲದೆ ನಾಮಪತ್ರ ಸಲ್ಲಿಸುವಾಗ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ. ಈ ಬಗ್ಗೆ ಸ್ವಯಂ ಘೋಷಿತ ಬಂಡೆ ಉತ್ತರ ಕೊಡಲಿ ಅಂತ ವ್ಯಂಗ್ಯವಾಡಿದ್ರು.
ನೆರೆ ಪ್ರದೇಶಕ್ಕೆ ಭೇಟಿ ನೀಡಿ ನಾನು ಪರಿಶೀಲನೆ ಮಾಡಿದ್ದೇನೆ. ದೊಡ್ಡ ಬಂಡೆ ಹಾಗೂ ಚಿಕ್ಕ ಬಂಡೆ ಆ ಕೆಲಸನೂ ಮಾಡಿಲ್ಲ ಅಂತ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಬಗ್ಗೆ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ನಾನು 30 ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿದ್ದೇನೆ. ಪ್ರವಾಹ ಬಿಟ್ಟು ಚುನಾವಣೆ ಪ್ರಚಾರ ಮಾಡಿದ್ದೇನೆ ಅನ್ನೋದು ಸುಳ್ಳು ಅಂತ ಹೇಳಿದ್ರು. ಸಿದ್ದರಾಮಣ್ಣವರಾಗಲಿ ಡಿಕೆ ಶಿವಕುಮಾರ್ ಅಂತೂ ಬಂದೇ ಇಲ್ಲ. ಅವ್ರು ಬಂಡೆ ರೀತಿ ಇಲ್ಲೇ ಕೂತ್ಬಿಟ್ಟವ್ರೆ. ರಾಜರಾಜೇಶ್ವರಿ ನಗರ ಶಿರಾ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸೋಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಧಾನಸೌಧದಲ್ಲಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ಉಪಚುನಾವಣೆಗೆ ಸಿದ್ಧತೆ, ಚುನಾವಣಾ ತಂತ್ರಗಳ ಬಗ್ಗೆ ಚರ್ಚಿಸಿದರು. ಶಿರಾ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ಪರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ರು. ಈ ವೇಳೆ ಮಾನಂಗಿ ತಾಂಡದಲ್ಲಿ ಮಾತನಾಡಿದ ಅವರು, ನಳಿನ್ ಕುಮಾರ್ ಕಟೀಲ್ಗೆ ರಾಜಕೀಯ ಜ್ಞಾನ ಕಡಿಮೆ ಅಂತ ಕಿಡಿಕಾರಿದ್ರು. ಪ್ರಚಾರಕ್ಕೆ ಹೋದಾಗ ಸರ್ಕಾರದ ಕೊಡುಗೆಗಳನ್ನ ಹೇಳಬೇಕು, ಅದನ್ನ ಬಿಟ್ಟು ಹುಲಿ ಹಿಂಡುವಂತಹ ಕೆಲಸ ಮಾಡಬಾರದು ಅಂತ ಹೇಳಿದ್ರು. ರಾಜರಾಜೇಶ್ವರಿ ನಗರ ಉಪಚುನಾವಣೆಯಲ್ಲಿ ಪಕ್ಷದ ಪರವಾಗಿ ತುಳಸಿ ಮುನಿರಾಜೇಗೌಡ ಪ್ರಚಾರ ನಡೆಸಿದ್ದಾರೆ. ಕ್ಷೇತ್ರದ ಚುನಾವಣಾ ಉಸ್ತುವಾರಿ ನೀಡಿರುವ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಜೊತೆ ವೇದಿಕೆ ಹಂಚಿಕೊಳ್ಳುತ್ತೆ ಕ್ಯಾಂಪೇನ್ ನಡೆಸೋಕೆ ತೀರ್ಮಾನಿಸಿದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮುನಿರಾಜೇಗೌಡ ಅನಿವಾರ್ಯವಾಗಿ ಪ್ರಚಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆರ್ಆರ್ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಮತಬೇಟೆ ಮುಂದುವರೆಸಿದ್ದಾರೆ. ಜಾಲಹಳ್ಳಿ ವಾರ್ಡ್ನಲ್ಲಿ ಪ್ರಚಾರದ ವೇಳೆ ಕಂದಾಯ ಸಚಿವ ಆರ್ ಅಶೋಕ್ ನಿವಾಸಕ್ಕೆ ಮುನಿರತ್ನ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಸಚಿವ ಆರ್ ಅಶೋಕ್ ಪತ್ನಿ ಪ್ರಮೀಳಾ ಅವರ ಕಾಲುಗಳನ್ನು ಮುಟ್ಟಿ ಮುನಿರತ್ನ ನಮಸ್ಕರಿಸಿದ್ರು. ರಾಜರಾಜೇಶ್ವರಿ ನಗರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಪ್ರಚಾರ ಮುಂದುವರೆಸಿದ್ದಾರೆ. ಲಗ್ಗೆರೆ ಕೊಟ್ಟಿಗೆಪಾಳ್ಯ ವಾರ್ಡ್ನಲ್ಲಿ ಮನೆ ಮನೆಗೆ ತೆರಳಿ ಕೃಷ್ಣಮೂರ್ತಿ ಕ್ಯಾಂಪೇನ್ ಮಾಡಿದ್ರು. ಚುನಾವಣಾ ಪ್ರಚಾರದಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ನಾಗಮಂಗಲ ಕ್ಷೇತ್ರದ ಶಾಸಕ ಸಾಥ್ ನೀಡಿದ್ರು. ಲಗ್ಗೆರೆ ವಾರ್ಡ್ನಲ್ಲಿ ಒಕ್ಕಲಿಗ ಮತಗಳನ್ನು ಸೆಳೆಯೋಕೆ ಕೃಷ್ಣಮೂರ್ತಿ ಮುಂದಾಗಿದ್ದಾರೆ. ಶಿರಾ ಉಪಚುನಾವಣಾ ಪ್ರಚಾರದ ಅಖಾಡಕ್ಕೆ ಸಂಸದ ತೇಜಸ್ವಿ ಸೂರ್ಯ ಎಂಟ್ರಿ ಕೊಟ್ಟಿದ್ದಾರೆ. ಶಿರಾಗೆ ಆಗಮಿಸಿದ ಬಿಜೆಪಿ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯ ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡಿದ್ರು. ಎಮ್ಮೆರಹಳ್ಳಿ ಗೇಟ್ನಿಂದ ಶಿರಾವರೆಗೂ ನಡೆದ ಬೈಕ್ ರ್ಯಾಲಿಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ದೇಶದಲ್ಲಿ ಬಿಜೆಪಿ 303 ಸಂಸದರನ್ನ ಹೊಂದಿದೆ. ಪ್ರತಿಯೊಂದನ್ನು ಸಂಘರ್ಷದ ಮೂಲಕವೇ ಗೆದ್ದಿದ್ದೇವೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ತುಮಕೂರು ಜಿಲ್ಲೆ ಶಿರಾದಲ್ಲಿ ಮಾತನಾಡಿ ಸೂರ್ಯ, ಬಿಜೆಪಿ ಇತಿಹಾಸದಲ್ಲಿ ಯಾವುದೂ ಸುಲಭವಾಗಿ ಸಿಕ್ಕಿಲ್ಲ. ಮನೆಯಲ್ಲಿ ಸುಮ್ಮನೆ ಮಲ್ಗೋದ್ರಿಂದ ಬರೋದಿಲ್ಲ ಅಂತ ಕಾಂಗ್ರೆಸ್ ಟಾಂಗ್ ಕೊಟ್ಟಿದ್ದಾರೆ. ಭೀಕರ ಪ್ರವಾಹಕ್ಕೆ ರಾಜ್ಯದಲ್ಲಿ ಎಷ್ಟು ಲಕ್ಷ ಹೆಕ್ಟೇರ್ ಬೆಳೆ ನಾಶವಾಗಿದೆ? ನಾನು ಅವನಲ್ಲ ಅವನು ಅಂತ ಹೇಳಿದ್ದು ಯಾಕೆ? ಆಡಂ ಪಾಷಾ ಡ್ರಗ್ಸ್ ಕೇಸ್ನಲ್ಲಿ ಸಂಜನಾಗೆ ಜೈಲೇ ಗತಿಯಾಗಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರವಾಹಕ್ಕೆ 10 ಜನರು ಸಾವಿಗೀಡಾಗಿದ್ದು 12,700 ಮನೆಗಳಿಗೆ ಹಾಗೂ 6.3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆ ಹಾನಿಯಾಗಿದೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಮಾಹಿತಿ ನೀಡಿದ್ರು. ರಾಜ್ಯದ 25 ಜಿಲ್ಲೆಗಳ 173 ತಾಲೂಕುಗಳನ್ನ ಪ್ರವಾಹ ಪೀಡಿತ ಅಂತ ಘೋಷಣೆ ಮಾಡಿದ್ದು 136 ಗ್ರಾಮಗಳ 43,158 ಜನರನ್ನ ಸ್ಥಳಾಂತರ ಮಾಡಿದ್ದೇವೆ. 5,016 ನೆರೆ ಸಂತ್ರಸ್ತರನ್ನ ರಕ್ಷಣೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನೆರೆ ಪರಿಹಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯದ ನೆರವಿಗೆ ಬಂದಿಲ್ಲ ಎಂಬ ವಿಪಕ್ಷ ನಾಯಕರ ಆರೋಪಕ್ಕೆ ಸಚಿವ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡಿದ ಸಚಿವರು ವಿಪಕ್ಷ ಮುಖಂಡರಿಗೆ ಕಾಮಾಲೆ ಕಣ್ಣು, ಜಾಣ ಕುರುಡು ಅಂತ ವ್ಯಂಗ್ಯವಾಡಿದ್ರು. 2008ರಿಂದ 14ರವರೆಗೆ ಕೇಂದ್ರ ಯುಪಿಎ ಸರ್ಕಾರ ಎಸ್ಡಿಆರ್ಎಫ್ ಅಡಿ 724 ಕೋಟಿ ಹಾಗೂ ಎನ್ಡಿಆರ್ಎಫ್ ಅಡಿ 2,669 ಕೋಟಿ ಬಿಡುಗಡೆ ಮಾಡಿದ್ದು, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಸ್ಡಿಆರ್ಎಫ್ 1,332 ಕೋಟಿ, ಎನ್ಡಿಆರ್ಎಫ್ ಅಡಿಯಲ್ಲಿ 9,279 ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ.
ಡಿಜೆಹಳ್ಳಿ ಕೆಜಿಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗಲಭೆ ಪ್ರಕರಣ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಕಾರಿ ಪೋಸ್ಟ್ ಹಾಕಿದ್ದ ಆರೋಪಿ ನವೀನ್ಗೆ ಜಾಮೀನು ಮಂಜೂರು ಮಾಡಲಾಗಿದೆ. ನವೀನ್ಗೆ ಜಾಮೀನು ನೀಡಿದ್ರೆ ಆತನಿಗೆ ಪ್ರಾಣ ಬೆದರಿಕೆ ಇದೆ, ಸಮಾಜದಲ್ಲಿ ಅಶಾಂತಿ ತಲೆದೋರುತ್ತೆ ಅಂತ ಎಸ್ಪಿಪಿ ವಾದ ಮಾಡಿದ್ರು. ಆದ್ರೆ ಈ ಕಾರಣಕ್ಕೆ ಜಾಮೀನು ನಿರಾಕರಿಸೋಕೆ ಸಾಧ್ಯವಿಲ್ಲ ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನು ಕೊಟ್ಟಿದೆ. ಡ್ರಗ್ಸ್ ಕೇಸ್ ಸಂಬಂಧ ಬಿಗ್ ಬಾಸ್ ಸ್ಪರ್ಧಿ ಆಡಮ್ ಪಾಷಾ ಸದ್ಯ ಜೈಲು ಪಾಲಾಗಿದ್ದಾನೆ. ಆದ್ರೆ ನಿನ್ನೆ ಜೈಲಿಗೆ ಕರೆದೊಯ್ದಾಗ ದೊಡ್ಡ ಡ್ರಾಮಾವೇ ನಡೆದಿದೆ. ಆಡಮ್ ಪಾಷಾನನ್ನ ಪುರುಷ ಕೈದಿಗಳ ಸೆಲ್ಗೆ ಹಾಕೋದಾ ಇಲ್ಲ ಮಹಿಳಾ ಕೈದಿಗಳ ಸೆಲ್ಗೆ ಹಾಕೋದಾ ಅಂತ ಕೆಲಕಾಲ ಜೈಲು ಅಧಿಕಾರಿಗಳು ಗೊಂದಲಕ್ಕೆ ಈಡಾಗಿದ್ರು. ಬಳಿಕ ಆಡಮ್ ಪಾಷಾನನ್ನ ಜೈಲು ಅಧಿಕಾರಿಗಳು ಪ್ರತ್ಯೇಕ ಸೆಲ್ಗೆ ಹಾಕಿದ್ದಾರೆ. ಆಡಮ್ ಪಾಷಾ ಹೇಳಿಕೆಯಿಂದ ಜೈಲು ಸಿಬ್ಬಂದಿಗೆ ಗಲಿಬಿಲಿಗೊಳಗಾಗಿದ್ರು. ಯಾವ ಸೆಲ್ಗೆ ಹಾಕಬೇಕು ಅಂತ ತಲೆ ಕೆಡಿಸಿಕೊಂಡಿದ್ದ ಪೊಲೀಸರು ಚರ್ಚಿಸ್ತಾ ಇದ್ರು. ಈ ವೇಳೆ ನಾನು ಲಿಂಗ ಪರಿವರ್ತನೆ ಆಗಿಲ್ಲ, ನಾನು ಗಂಡು, ಆದ್ರೆ ಯುವತಿಯರ ವಸ್ತ್ರಗಳನ್ನ ಧರಿಸ್ತೇನೆ ಅಷ್ಟೇ, ಯಾಕಂದ್ರೆ ನಾನೊಬ್ಬ ಡ್ರ್ಯಾಗ್ ಕ್ವೀನ್ ಅಂತ ಆಡಮ್ ಹೇಳಿದ್ದಾನೆ. ನಳಿನ್ ಕುಮಾರ್ ಕಟೀಲು ಕಾಡು ಮನುಷ್ಯ ಅಂತ ಟ್ವೀಟ್ ಮಾಡಿದ್ದ ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ ಮೂಲಕವೇ ರಾಜ್ಯ ಬಿಜೆಪಿ ತಿರುಗೇಟು ನೀಡಿದೆ. ಕಾಡು ಮನುಷ್ಯ ಯಾರೆಂದು ನಿಮ್ಮ ಪದಗಳಿಂದ ಸಾಬೀತಾಗಿದೆ. ನಿಮ್ಮ ಮಾತು ಕಾಂಗ್ರೆಸ್ ಸಂಸ್ಕೃತಿ ಬಿಂಬಿಸುತ್ತೆ. ನೀವು ರಾಜ್ಯ ಕಾಂಗ್ರೆಸ್ನ ವಿದೂಷಕ ಇದ್ದ ಹಾಗೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮ ಪರಿಸ್ಥಿತಿ ಉಗುರು ಹಲ್ಲು ಇಲ್ಲದ ಹುಲಿಯ ಪರಿಸ್ಥಿತಿಯ ಹಾಗಾಗಿದೆ ಅಂತ ಹೇಳಿದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಜೈಲು ಸೇರಿರುವ ನಟಿ ಸಂಜನಾ ಗಲ್ರಾನಿಗೆ 2 ದಿನ ಜೈಲೇ ಗತಿ. ಸಂಜನಾಳ ಜಾಮೀನು ಅರ್ಜಿಯನ್ನ ಅಕ್ಟೋಬರ್ 24ಕ್ಕೆ ಹೈಕೋರ್ಟ್ ಮುಂದೂಡಿದೆ. ನಟಿ ಸಂಜನಾ ಗಲ್ರಾನಿ ಪರ ವಾದ ಮಂಡನೆ ಮಾಡಿದ್ದ ಹಶ್ಮತ್ ಪಾಷಾ, ಸಂಜನಾ ಬಳಿಯಿಂದ ಯಾವುದೇ ಡ್ರಗ್ಸ್ ವಶಕ್ಕೆ ಪಡೆದಿಲ್ಲ, ಇಂಥದ್ದೇ ಕೇಸ್ನಲ್ಲಿ ಮುಂಬೈ ಹೈಕೋರ್ಟ್ ರಿಯಾ ಚಕ್ರವರ್ತಿಗೆ ಬೇಲ್ ನೀಡಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ನಮ್ಮ ಸಿಎಂ ಎಂಬ ಜಮೀರ್ ಅಹಮದ್ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಮ್ಮ ಹೈಕಮಾಂಡ್ ಅವರಿಗೆ ಈ ರೀತಿ ಹೇಳಿರಬಹುದೇನೋ, ಶಾಸಕಾಂಗ ಪಕ್ಷದ ನಾಯಕರ ಜೊತೆ ಈ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಸರ್ಜಾ ಕುಟುಂಬಕ್ಕೆ ಜೂನಿಯರ್ ಚಿರು ಎಂಟ್ರಿ ಕೊಟ್ಟಿದ್ದು ನಿಶ್ಚಿತಾರ್ಥದ ದಿನವೇ ಮೇಘನಾ ರಾಜ್ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಧ್ರುವ ಸರ್ಜಾ, ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ, ಇಡೀ ರಾಜ್ಯದ ಜನತೆ ತಾಯಿ ಮಗುವಿಗೆ ಆಶೀರ್ವಾದ ಮಾಡಿ ಅಂತ ಕೋರಿಕೊಂಡಿದ್ದಾರೆ. ಯತ್ನಾಳ್ ಸಿಎಂ ಆದ್ರೆ ಸ್ವಾಗತಿಸುತ್ತೇವೆ ಅಂತ ಹೇಳಿದ್ದು ಯಾರು? ತುಳು ನಟ ಸುರೇಂದ್ರ ಕೊಲೆಗೆ ಸಿಕ್ಕ ಟ್ವಿಸ್ಟ್ ಏನು? ಸಿನಿಮಾ ಶೂಟಿಂಗ್ಗೆ ಕೊಪ್ಪಳಕ್ಕೆ ತೆರಳಿರೋ ಅಪ್ಪು ಯಾವ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು? ಇವೆಲ್ಲವನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಬಸನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿ ಆದರೆ ನಾನು ಸ್ವಾಗತ ಮಾಡ್ತೀನಿ ಅಂತ ಮಾಜಿ ಸಚಿವ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಹೊರಟ್ಟಿ, ಸಿಎಂ ಯಾರು ಆಗ್ತಾರೋ ಗೊತ್ತಿಲ್ಲ, ಅದನ್ನ ಯತ್ನಾಳ್ ಹೇಳಬೇಕು. ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿ ಆದರೆ ನನ್ನ ಸಪೋರ್ಟ್ ಇದೆ ಅಂತ ಹೇಳಿದರು. ಯತ್ನಾಳ್ ಹೇಳಿಕೆ ಬಗ್ಗೆ ನಾನು ಪ್ರತಿಕ್ರಿಯಿಸಲ್ಲ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವಿಜಯೇಂದ್ರ ಚಿತ್ರದುರ್ಗದಲ್ಲಿ ಹೇಳಿದ್ದಾರೆ. ಶಿರಾ ಕ್ಷೇತ್ರದಲ್ಲಿ ಸುನಾಮಿ ರೀತಿ ಬಿಜೆಪಿಗೆ ಬೆಂಬಲ ವ್ಯಕ್ತವಾಗಿದೆ. ವಿಪಕ್ಷ ನಾಯಕರು ಈಗಾಗಲೇ ಸೋಲು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಸೋಲಿನ ಹತಾಶೆಯಿಂದ ವಿಪಕ್ಷದವರು ಏನೇನೋ ಆರೋಪ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆ ಮಲ್ಪೆಯಲ್ಲಿ ಮೀನುಗಾರರು ಪ್ರತಿಭಟನೆ ನಡೆಸಿದ್ದಾರೆ. ನಿಯಮ ಉಲ್ಲಂಘಿಸಿ ತಮಿಳುನಾಡು ಮೀನುಗಾರರು ಮಲ್ಪೆ ಬಳಿ ಮೀನುಗಾರಿಕೆ ಮಾಡುತ್ತಿದ್ರು. ಇದನ್ನು ಪ್ರಶ್ನಿಸಿದ್ದಕ್ಕೆ ಮಲ್ಪೆ ಮೀನುಗಾರರ ಬೋಟ್ ತಮಿಳುನಾಡು ಮೀನುಗಾರರು ಹಾನಿ ಮಾಡಿದ್ದಾರೆ. ಹೀಗಾಗಿ ಇದನ್ನು ಖಂಡಿಸಿ ಮಲ್ಪೆಗೆ ಆಗಮಿಸಿದ ತಮಿಳುನಾಡು ಮೀನುಗಾರರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತಕ್ಕೆ ನಟ ಪುನೀತ್ ಭೇಟಿ ನೀಡಿದ್ರು. ಈ ವೇಳೆ 575 ಮೆಟ್ಟಿಲೇರಿ ಪುನೀತ್ ಹನುಮನ ದರ್ಶನ ಪಡೆದಿದ್ದಾರೆ. ಕಳೆದ 1 ವಾರದಿಂದ ಗಂಗಾವತಿಯಲ್ಲಿ ಬೀಡು ಬಿಟ್ಟಿರೋ ಪುನೀತ್ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಜೇಮ್ಸ್ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಒತ್ತುವರಿಯಾಗಿದ್ದ ನಂಜುಂಡೇಶ್ವರ ದೇವಸ್ಥಾನದ ಆಸ್ತಿ ತೆರವು ಮಾಡಿ ತಾಲೂಕು ಆಡಳಿತ ಜಾಗ ವಶಕ್ಕೆ ಪಡೆದಿದೆ. ಮೈಸೂರು ಮಹಾರಾಜರು ದೇವಸ್ಥಾನಕ್ಕೆ ನೀಡಿದ ಜಾಗದಲ್ಲಿ ಅಕ್ರಮವಾಗಿ ಅಂಗಡಿ ಮಳಿಗೆ ನಿರ್ಮಿಸಲಾಗಿತ್ತು. ಹೀಗಾಗಿ ನಂಜನಗೂಡಿನ ತಹಸೀಲ್ದಾರ್ ಮಹೇಶ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗ ವಶಕ್ಕೆ ಪಡೆಯಲಾಗಿದೆ.
ಕೋವಿಡ್ ನಿಯಮ ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ರಾಜರಾಜೇಶ್ವರಿ ನಗರ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ವಿರುದ್ಧ ಬಿಜೆಪಿ ದೂರು ನೀಡಿದೆ. ಅಕ್ಟೋಬರ್ 20ರಂದು ಪೀಣ್ಯ ಸರ್ಕಾರಿ ಶಾಲಾ ಆವರಣದಲ್ಲಿ ಪ್ರಚಾರ ನಡೆಸುವ ಮೂಲಕ ಕೋವಿಡ್ ನಿಯಮ ಉಲ್ಲಂಘಿಸಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಈ ಬಗ್ಗೆ ಕುಸುಮಾ ಹಾಗೂ ಸಂಸದ ಡಿಕೆ ಸುರೇಶ್ ವಿರುದ್ಧ ಕ್ಷೇತ್ರ ಚುನಾವಣಾಧಿಕಾರಿಗೆ ದೂರು ಸಲ್ಲಿಸಲಾಗಿದೆ. ನಾಗ್ ಮಿಸೈಲ್ ಪರೀಕ್ಷೆ ನಡೆದದ್ದು ಎಲ್ಲಿ? ಸೈಬರ್ ದಾಳಿ ಬಗ್ಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಹೇಳಿದ್ದೇನು? ಕಾಶ್ಮೀರದಲ್ಲಿ ಕರಾಳ ದಿನ ಆಚರಣೆ ಮಾಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಮೇಲೆ ಸೈಬರ್ ದಾಳಿಯಾಗಿದೆ. ಭಾರತದಲ್ಲಿ ರಷ್ಯಾ ಮೂಲದ ಕೊರೋನಾ ವ್ಯಾಕ್ಸಿನ್ ಸ್ಪುಟ್ನಿಕ್ 5 ಕ್ಲಿನಿಕಲ್ ಪ್ರಯೋಗ ಮಾಡುತ್ತಿರುವ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಲಸಿಕೆ ಉತ್ಪಾದನೆ ಬಗ್ಗೆಯೂ ಒಪ್ಪಂದ ಮಾಡಿಕೊಂಡಿದೆ. ಸೈಬರ್ ದಾಳಿ ಹಿನ್ನೆಲೆ ಡಾಟಾಗಳನ್ನು ಪ್ರತ್ಯೇಕಿಸಿದ್ದು ದಾಳಿ ತಡೆಗಟ್ಟಲು ಅಗತ್ಯವಿರುವ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕಂಪನಿ ತಿಳಿಸಿದೆ. ಪಾಕಿಸ್ತಾನದ ದೌರ್ಜನ್ಯ ವಿಶ್ವಕ್ಕೆ ತಿಳಿಸಲು ಜಮ್ಮು ಕಾಶ್ಮೀರದಲ್ಲಿ ಕರಾಳ ದಿನ ಆಚರಿಸಲಾಗಿದೆ. ಕಾಶ್ಮೀರದ ಹಿಂದೂ ಹಾಗೂ ಸಿಖ್ಖರ ಮೇಲೆ 1947ರ ಅಕ್ಟೋಬರ್ 22ರಂದು ಪಾಕಿಸ್ತಾನ ಬೆಂಬಲಿತ ಆದಿವಾಸಿಗಳು ದೌರ್ಜನ್ಯವೆಸಗಿದ್ರು. ಈ ವೇಳೆ ಕಾಶ್ಮೀರದ ಜೀಲಂ ನದಿ ರಕ್ತ ಹರಿದು ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಬಳಿಕ ದೌರ್ಜನ್ಯದ ವಿರುದ್ಧ ಭಾರತೀಯ ಸೇನೆ ಹೋರಾಡಿತ್ತು. ಪಶ್ಚಿಮ ಬಂಗಾಳದಲ್ಲಿ ದುರ್ಗಾಪೂಜೆಯ ಸಂಭ್ರಮಾಚರಣೆ ಮನೆ ಮಾಡಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ಭಾಷಣ ಮಾಡಿದ್ರು. ಈ ವೇಳೆ ಕೊರೋನಾ ಸಂದರ್ಭದಲ್ಲಿ ಬಹಳ ತಾಳ್ಮೆ ಪ್ರದರ್ಶನವಾಗಿದೆ ಎಂದರು. ಅಲ್ಲದೆ ಮಹಿಳೆಯರ ಸಶಕ್ತೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ರು. ಬಿಹಾರದ 10 ಲಕ್ಷ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವುದಾಗಿ ಆರ್ಜೆಡಿ ಭರವಸೆ ನೀಡಿತ್ತು. ಇದಕ್ಕೆ ಟೀಕೆ ಮಾಡಿದ್ದ ಸಿಎಂ ನಿತೀಶ್ ಕುಮಾರ್ 10 ಲಕ್ಷ ಉದ್ಯೋಗ ನೀಡಲು ನಕಲಿ ಹಣ ಮುದ್ರಿಸ್ತಾರಾ ಎಂದಿದ್ರು. ಇದೀಗ ಬಿಜೆಪಿಗೆ 19 ಲಕ್ಷ ಉದ್ಯೋಗ ನೀಡುವ ಭರವಸೆ ನೀಡಿದೆ. ಆದರೆ ಉದ್ಯೋಗ ನೀಡಲು ಬಿಜೆಪಿ ಸಂಪನ್ಮೂಲ ಸಂಗ್ರಹಿಸಲು ಏನು ಮಾಡುತ್ತೆ ಅನ್ನೋದು ಸ್ಪಷ್ಟಪಡಿಸಿಲ್ಲ. ಭಾರೀ ಮಳೆ ಹಿನ್ನೆಲೆ ಈರುಳ್ಳಿ ಬೆಲೆ ದಿಢೀರ್ ಏರಿಕೆಯಾಗಿದೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕದಲ್ಲಿ ಭಾರೀ ಮಳೆಯಾಗಿದ್ದು ಈರುಳ್ಳಿ ಪೂರೈಕೆ ಕುಸಿತವಾಗಿ ಬೆಲೆ ಏರಿಕೆ ಕಂಡಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಕೆಜಿ ಈರುಳ್ಳಿ ಬೆಲೆ 70 ರೂಪಾಯಿಯಿಂದ 120 ರೂಪಾಯಿಗೆ ಹೆಚ್ಚಳವಾಗಿದ್ರೆ ಚೆನ್ನೈನ ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ಕೆಜಿ ಈರುಳ್ಳಿ ಬೆಲೆ 100 ರೂಪಾಯಿಗೆ ತಲುಪಿದೆ. ಸಿಂಧ್ ಪ್ರಾಂತ್ಯದ ಪೊಲೀಸ್ ಅಧಿಕಾರಿ ಮುಸ್ತಾಕ್ ಅಹಮದ್ ಮಹಾರ್ ಅಪಹರಣದ ಪ್ರಕರಣದ ಬಗ್ಗೆ ತನಿಖೆ ನಡೆಸಲು ಪಾಕಿಸ್ತಾನ ಸೇನೆ ಆದೇಶಿಸಿದೆ. ವಿರೋಧ ಪಕ್ಷದ ನಾಯಕರೊಬ್ಬರನ್ನ ಬಂಧಿಸುವ ಆದೇಶಕ್ಕೆ ಬಲವಂತವಾಗಿ ಸಹಿ ಹಾಕಿಸುವುದಕ್ಕಾಗಿ ಮಹರ್ನನ್ನ ಅರೆ ಸೇನಾ ಪಡೆಯ ಸಿಬ್ಬಂದಿ ಅಪಹರಿಸಿದ್ದಾರೆ ಎಂದು ಹೇಳಲಾಗಿದೆ. ಈ ಬಗ್ಗೆ ಭಾರೀ ಆಕ್ರೋಶ ವ್ಯಕ್ತವಾದ ಬಳಿಕ ಪಾಕ್ ಸೇನಾ ಮುಖ್ಯಸ್ಥ ಕಮರ್ ಜಾವೇದ್ ಬಾಜ್ವಾ ತನಿಖೆಗೆ ಆದೇಶ ನೀಡಿದ್ದಾರೆ. ಆಸ್ಟ್ರಾಜೆನಿಕಾ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದ ಕೊರೋನಾ ಲಸಿಕೆಯ ಕ್ಲಿನಿಕಲ್ ಪ್ರಯೋಗದಲ್ಲಿ ಸ್ವಯಂ ಸೇವಕ ಮೃತಪಟ್ಟಿದ್ದಾನೆ. ಈ ಬಗ್ಗೆ ಬ್ರೆಜಿಲ್ನ ಆರೋಗ್ಯ ಪ್ರಾಧಿಕಾರ ಸ್ಪಷ್ಟನೆ ನೀಡಿದೆ. ಅಲ್ಲದೆ ಪ್ರಕರಣದ ತನಿಖೆಯ ಮಾಹಿತಿ ಪಡೆದುಕೊಂಡಿರುವುದಾಗಿ ಹೇಳಿದೆ.